ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತಾರ, ಟುಡೇ ಐ ಆಮ್ ಟೇಕಿಂಗ್ ಎ ಐಫೋನ್. ಸೊ ಎಲ್ಲಿ ತೊಗೊಳ್ತೀವಿ, ಏನು ಎಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿರುತ್ತೆ. ಕೀಪ್ ವಾಚಿಂಗ್. ಸೊ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡ್ಕೊಂಡು ತಿನ್ನೋಣ ಅಂತ ಬಂದ್ವಿ. ಸೊ ನನಗೆ ಹೇಗೆ ಅಂತಂದರೆ, ಅತ್ತೆ ಮನೇಲಿ ಅತ್ತೆ ಇರಬೇಕು, ಅಮ್ಮನ ಮನೇಲಿ ಅಮ್ಮ ಇರಬೇಕು, ಆ ಥರ ಟಾಪಿಕ್ಕು. ಬಿಕಾಸ್ ನಮ್ಮ ಅತ್ತೆನ ನಮ್ಮ ಮನೇಲಿ ಇಲ್ಲ ಅಂತ ಅಂದರೆ ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಬಿಕಾಸ್ ಎಲ್ಲ ಅವರೇ ಮಾಡ್ತಾಯಿರ್ತಾರೆ. ಸೊ ಹೇಗೆ ಅಮ್ಮನ ಮನೇಲಿ ಅಮ್ಮೇ ಇರಬೇಕು, ಹಾಗೆ ನನಗೆ ಅತ್ತೆ ಮನೇಲಿ ಅತ್ತೆ ಇರಬೇಕು. ಬೆಂಗಳೂರಲ್ಲಿ ನಡೆದೋಗುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಿ ನಾವು ಏನೋ ಒಂದು ಮಾಡ್ಕೋಬೋದು, ಬಟ್ ಅತ್ತೆ ಮನೇಲಿ ಅತ್ತೆ ಇರಬೇಕು, ಅಮ್ಮನ ಮನೇಲಿ ಅಮ್ಮ ಇರಬೇಕು. ಸೊ ಆ್ಯಕ್ಚುಲಿ ನನಗೆ ಪೇಷನ್ಸ್ ಅಂತ ಇರೋದೇ ಈ ದೋಸೆ ಹಾಕೋದ್ರಲ್ಲಿ. ಯಾಕೆ ಗೊತ್ತಾ, ನನಗೆ ಆ್ಯಕ್ಚುಲಿ ಮಸಾಲೆ ದೋಸೆ, ಗರ್ಗರಿ ದೋಸೆ ತಿನ್ನಬೇಕಂತಲೇ ಇಷ್ಟ. ಅದಕ್ಕೆ ಲೋ ಫ್ಲೇಮ್ ಕೊಟ್ಕೊಂಡು ಎಷ್ಟು ವೆಯ್ಟ್ ಮಾಡ್ತೀನಿ ಗೊತ್ತಾ, ಆ ಗರ್ಗರಿ ಬರಬೇಕಂತ. ಸೊ ಆಗ ಅನ್ಕೋತೀನಿ ನನಗೆ ಎಷ್ಟು ಪೇಷನ್ಸ್ ಲೆವೆಲ್ ಇದೆ, ಆ ದೋಸೆ ಬೇಯೋವರೆಗೂ ಅಷ್ಟು ವೆಯ್ಟ್ ಮಾಡ್ತೀನಲ್ಲ ಅಂತ. ಸೊ ತುಪ್ಪ ಹಾಕಿದ್ರೆ ಮಾತ್ರ ಇನ್ನೂ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ ಅಂತ ನಾನು ಯಾವಾಗ್ಲೂ ದೋಸೆಗೆ ತುಪ್ಪನೇ ಹಾಕ್ಕೊಳ್ಳೋದು. ಅದಾದಮೇಲೆ ಬೀಟ್ರೋಟ್ ಪಲ್ಯ ಮಾಡಿದರು, ಲೈಟಾಗಿ ಚಟ್ನಿನೂ ಇತ್ತು. ಎರಡನ್ನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ತಿಂದೆ. ಸೊ ಚೆನ್ನಾಗಿ ತಿಂದಾದ್ಮೇಲೆ ಇನ್ನೇನಿದೆ ಕೆಲಸ ಅಂತ ಅಂದಾಗ ಥಿಂಕ್ ಮಾಡ್ತಾಯಿದ್ವಿ, ಆ್ಯಕ್ಚುಲಿ ಶಾಪಲ್ಲಿ ತೊಗೊಂಡ್ರೆ ಬೆಟರಾ ಇಲ್ಲ ಆನ್ಲೈನಲ್ಲಿ ತೊಗೊಂಡ್ರೆ ಬೆಟರಾ, ಆರ್ ಎಲ್ಸ್ ಯಾವುದರಲ್ಲಿ ಆಫರ್ಸ್ ಇರ್ತವೆ ಅಂತ ಥಿಂಕ್ ಮಾಡ್ತಾಯಿದ್ವಿ. ಸೊ ದೆನ್ ವಿ ಡಿಸೈಡೆಡ್ ವಿಲ್ ಗೋ ಟು ದ ಶಾಪ್ ಫಸ್ಟ್ ಅಂತ. ಸೊ ಅದೇ ಮೀನ್ ಟೈಮ್ ಆಸ್ ಯೂಶ್ವಲ್ ನಾನ್ ವೆಜ್ ಊಟ ಆ್ಯಂಡ್ ಅನ್ನ ಸಾಂಬಾರು ರೆಡಿ ಇತ್ತು. ಸೊ ಊಟ ಮಾಡಿದ್ವಿ, ಶಾಪಿಗೆ ಹೋಗಿ ಬರೋಣ ಫಸ್ಟು. ದೆನ್ ಶಾಪಲ್ಲಿ ನೋಡೋಣ, ವಿಚಾರಿಸೋಣ, ಅದ್ರ ಬೇಸಸ್ ಮೇಲೆ ಆನ್ಲೈನಲ್ಲಿ ಹೇಗಿದೆ ಅಂತ ಕಂಪೇರ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಹೊರಟ್ವಿ. ಸೊ ಹಾಸನಲ್ಲಿ ಆ್ಯಕ್ಚುಲಿ ನನಗೆ ಬೆಂಗಳೂರಲ್ಲಿ ಔಟ್ಲೆಟ್ ಇದ್ದಿದ್ದು ಗೊತ್ತಿತ್ತು, ಹಾಸನಲ್ಲಿರೋದು ಗೊತ್ತಿರಲಿಲ್ಲ. ಬಟ್ ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಫಸ್ಟ್ ಟೈಮ್ ಆ ಶಾಪಿಗೆ ಹೋಗಿದ್ದು. ಸೊ ಇಟ್ ಈಸ್ ಗುಡ್ ಆ್ಯಕ್ಚುಲಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸರ್ವಿಸ್ ಅಷ್ಟೇ ತುಂಬ ಚೆನ್ನಾಗಿ ಸರ್ವಿಸ್ ಕೊಟ್ಟರು. ಎಕ್ಸ್ಪ್ಲೇನ್ ಮಾಡೋದಾಗಲೂ ಇರಬಹುದು, ಎವ್ರಿಥಿಂಗ್ ಈಸ್ ಗುಡ್ ಅಂತ ಅನ್ನಿಸ್ತು. ಆ್ಯಂಡ್ ಆಲ್ಸೋ ಆಫರ್ಸು ನಡೀತಾ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು ಅವರು ಎಕ್ಸ್ಪ್ಲೇನ್ ಮಾಡಿದ್ದು. ಆ್ಯಕ್ಚುಲಿ ನಮ್ಮ ಥಾಟೇ ಬೇರೆ ಥರ ಇತ್ತು, ಅಲ್ಲಿ ಹೋದ್ಮೇಲೆ ಇನ್ನೊಂದು ಥರ ಡಿಸೈಡ್ ಆದ್ವಿ. ಸೊ ನೆಕ್ಸ್ಟು ಆ್ಯಕ್ಚುಲಿ ಈಗೆಲ್ಲ ಹೇಳ್ತಾರೆ, ಐಫೋನ್ ತೊಗೊಳ್ಳೋ ಮೊದಲು ಗೋಲ್ಡ್ ತೊಗೋ, ಆರ್ ಕಾರು ಬೈಕ್ ತೊಗೊಳ್ಳೋ ಮೊದಲು ಸೈಟಿಗೆ ಇನ್ವೆಸ್ಟ್ ಮಾಡು, ಮನೆಗೆ ಇನ್ವೆಸ್ಟ್ ಮಾಡು ಅಂತ ಅಂತಾರೆ. ಆದರೆ ನನಗೆ ಐಫೋನೇ ಬೇಕು, ಕಾರೇ ಬೇಕು ಅಂತ ಓಡಾಡೋ ಕ್ಯಾಟಗರಿ ನಾನು. ಸೊ ಬಟ್ ಆಮೇಲೆ ಶಾಪಿಗೆ ಹೋದ್ಮೇಲೆ ತುಂಬ ಇಷ್ಟ ಆಯಿತು. ಅಲ್ಲಿ ಕಂಪ್ಯಾರಿಸನ್ ಎಲ್ಲ ಮಾಡ್ಬೋದು ಫ್ರೆಂಡ್ಸ್. ಸೊ ಫೈನಲಿ ತೊಗೊಂಡ್ವಿ ಐಫೋನ್ನ. ಎಲ್ಲರಿಗೂ ಪಿಂಕ್ ಕಲರ್ ಇಷ್ಟ ಅಂತಾರೆ, ಪಿಂಕ್ ಈಸ್ ಗರ್ಲ್ಸ್ ಅಂತ. ಬಟ್ ಐ ಲೈಕ್ ಬ್ಲೂ. ಸೊ ಬ್ಲೂ ಕಲರಲ್ಲೇ ನಾನು ಐಫೋನ್ ತೊಗೊಂಡೆ. ಸೊ ಹಾಗೆ ಲ್ಯಾಪ್ಟಾಪ್ಗಳನ್ನೆಲ್ಲ ನೋಡೋಣ ಅಂತ ನೋಡ್ತಾ ಇದ್ದೆ. ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ನೋಡೋದಕ್ಕೂ, ಸೊ ಈಗ ಶಾಪಲ್ಲಿ ಬಂದು ನೋಡೋದಕ್ಕೂ, ಸೊ ಎಲ್ಲ ಅಲ್ಲೇ ಡಿಸ್ಪ್ಲೇ ಮಾಡಿರ್ತಾರೆ. ಅಂದರೆ ಫೀಚರ್ಸ್ಗಳು, ಸ್ಪೆಸಿಫಿಕೇಷನ್ಸು ಎಲ್ಲ ಅಲ್ಲೇ ಇರುತ್ತೆ. ಸೊ ಅಲ್ಲಲ್ಲೇ ಕಂಪೇರ್ ಮಾಡ್ಬೋದು. ಇಫ್ ಯು ಆರ್ ಟೇಕಿಂಗ್ ದ ಆನ್ಲೈನಲ್ಲೂ ತೊಗೊಳೋದಾದರೆ ನೀವು ಜಸ್ಟ್ ಒಂದು ಸತಿ ಶಾಪ್ನ ವಿಸಿಟ್ ಮಾಡಿ. ಸೊ ಅದರಲ್ಲಿ ಅವ್ರು ಎಕ್ಸ್ಪ್ಲೇನು ಚೆನ್ನಾಗಿ ಮಾಡ್ತಾರೆ, ಆ್ಯಂಡ್ ಆಲ್ಸೋ ಕಂಪ್ಯಾರಿಸನು ಮಾಡಬಹುದು, ವಿಚ್ ಇಸ್ ದ ಬೆಟ್. ಸೊ ಫೈನಲಿ ಐಫೋನ್
17ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಲೈಕ್ ಇಟ್ ಈಸ್ ಎ ಡ್ರೀಮ್ ಫ್ರೆಂಡ್ಸ್. ಆ್ಯಕ್ಚುಲಿ ಈ ಡ್ರೀಮ್ ಫುಲ್ಫಿಲ್ ಆಗಿದಾಗ ಖುಷಿ ಆಗುತ್ತೆ, ಸಖತ್ ಖುಷಿ ಆಯಿತು ಮಾತ್ರ. ಸೊ ಲೈಕ್ ಒಂದು ಮಿಡಲ್ ಕ್ಲಾಸಲ್ಲಿರೋರಿಗೆ ಮಾತ್ರ ಈ ಫೀಲಿಂಗ್ ಗೊತ್ತು. ಏನು ಐಫೋನ್ ಎಲ್ಲರೂ ತೊಗೊಳ್ತಾರೆ, ಅದರಲ್ಲಿ ಏನಿದೆ ವಿಶೇಷ ಅಂದರೆ, ಸೊ ಒಂದು ಐಫೋನ್ ಲೈಕ್ ಫೋನಿಗೆ ಇಷ್ಟೊಂದು ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದಾದರೆ, ಸೊ ಆ ಫೀಲಿಂಗೇ ಬೇರೆ, ಆ ಖುಷಿನೇ ಬೇರೆ ಫ್ರೆಂಡ್ಸ್. ನನಗೆ ಆ್ಯಕ್ಚುಲಿ ನಾನು ಗೋಲ್ಡ್ ತೊಗೊಳ್ಬೇಕಾದ್ರೂ ನನಗೆ ಇಷ್ಟು ಖುಷಿ ಆಗಿತ್ತೋ ಇಲ್ವೋ, ಬಟ್ ಐಫೋನ್ ತೊಗೊಳ್ಬೇಕಾದ್ರೆ ಐ ಫೀಲ್ ಲೈಕ್ ತುಂಬ ಖುಷಿ ಆಯಿತು. ಒನ್ ಆಫ್ ದ ಡ್ರೀಮ್ ಇಟ್ ಈಸ್ ಕಂಪ್ಲೀಟ್ ಅನ್ನೋ ಥರ ಫೀಲ್ ಆಯಿತು, ತುಂಬ ಖುಷಿ ಆಯಿತು. ಸೊ ದಿಸ್ ಈಸ್ ಮೈ ಡ್ರೀಮ್. ನಾವು ಚಿಕ್ಕವರಿರ್ಬೇಕಾದ್ರೆಲ್ಲ ಈ ಐಫೋನ್ ಎಲ್ಲ ಇಟ್ಕೊಂಡಿರೋದು ನೋಡಿದ್ರೆ, ಸೊ ಓನ್ಲಿ ರಿಚ್ ಪರ್ಸನ್ ಇಟ್ಕೊಳ್ತಾರೆ, ನಮಗೆಲ್ಲ ಏನು ತೊಗೊಳಕ್ಕಾಗುತ್ತಾ, ಲೈಕ್ ಆ ಥರ ನಮ್ಮದು ಮೈಂಡ್ ಸೆಟು. ಬಿಕಾಸ್ ನಮ್ಮ ಸುತ್ತಮುತ್ತ ಯಾರು ಐಫೋನ್ ಎಲ್ಲ ಯೂಸ್ ಮಾಡ್ತಾ ಇರಲಿಲ್ಲ, ಲೈಕ್ ರ್ಯಾಂಡಮ್ ಆ್ಯಂಡ್ರಾಯ್ಡ್ ಫೋನ್ಸ್ಗಳೆಲ್ಲ ಯೂಸ್ ಮಾಡ್ತಾ ಇರೋದ್ರು. ಲೈಕ್ ಐಫೋನ್ ರೇಟಲ್ಲೇ ಇನ್ನೂ ಸ್ಯಾಮ್ಸಂಗ್ ಎಲ್ಲ ಇದ್ದಾವೆ, ಬೇರೆ ಬೇರೆ ಕಂಪನಿ ಮೊಬೈಲ್ಸ್ಗಳು ಇದ್ದಾವೆ. ಬಟ್ ಏನೋ ಫೀಲಿಂಗ್ ಫ್ರೆಂಡ್, ಐಫೋನ್ ತೊಗೊಳೋದ್ರಲ್ಲೇ ಒಂದು ಫೀಲಿಂಗ್ ಇದೆ ಅಂತ ನನಗೆ ತೊಗೊಂಡ್ಮೇಲೆ ಗೊತ್ತಾಗಿದ್ದು. ಅನ್ಬಾಕ್ಸ್ ಮಾಡಬೇಕಾದ್ರೆ ಲೈಕ್ ಏನೋ ಖುಷಿ, ಎಕ್ಸೈಟ್ಮೆಂಟು, ಲೈಕ್ ಮಿಕ್ಸ್ಡ್ ಫೀಲಿಂಗ್ ಫ್ರೆಂಡ್ಸ್. ಆ ಫೀಲಿಂಗೇ ನೆಕ್ಸ್ಟ್ ಲೆವೆಲ್ ಅಂತ ಅನಿಸ್ತು. ಸೊ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋರಿಗೆ ಮಾತ್ರ ಅರ್ಥ ಆಗುತ್ತೆ. ಸೊ ನಾನೇನು ಪ್ರಮೋಷನ್ ಮಾಡ್ತಾಯಿಲ್ಲ ನಿಮಗೆ ಐಫೋನೇ ತೊಗೊಳ್ಳಿ ಅಂತ, ನನಗಾಗಿದ್ದ ಎಕ್ಸ್ಪೀರಿಯನ್ಸ್ನ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಅಲ್ಲೇ ಶಾಪಲ್ಲೇ ಆ್ಯಕ್ಚುಲಿ ಅವ್ರು ರೆಕಮೆಂಡ್ ಮಾಡಿದ್ರು, ಬ್ಯಾಕ್ ಕವರ್ ಆಗಲಿ ಆ್ಯಂಡ್ ಎಲ್ಲ ಲೈಕ್ ಕವರ್ಸ್ಗಳೆಲ್ಲ ಹೆಂಗಿರ್ತವೆ ಯಾವ ಥರ, ಸೊ ಎಲ್ಲನೂ ಕವರು, ಚಾರ್ಜಸ್ ಎಲ್ಲನೂ ಅಲ್ಲೇ ತೊಗೊಂಡ್ವಿ. ನಮಗೆ ಆ್ಯಕ್ಚುಲಿ ಕಂಪೇರ್ಡ್ ಟು ಆನ್ಲೈನ್ ಶಾಪಲ್ಲಿನೇ ತುಂಬ ಆಫರಬಲ್ ಇತ್ತು, ಲೈಕ್ ಇನ್ನೂ ಕಡಿಮೆಗೆ ಸಿಕ್ತು ಅಂತ ಫೀಲ್ ಆಯಿತು. ಸೊ ತುಂಬ ಖುಷಿ ಆಯಿತು ಫ್ರೆಂಡ್ ಆ್ಯಕ್ಚುಲಿ. ಅದಾದಮೇಲೆ ಸ್ಕ್ರೀನ್ ಗ್ಲಾಸ್ನೆಲ್ಲ ಹೊರಗಡೆ ಹಾಕ್ಸೋಣ ಅಂತ ಅಂದ್ಕೊಂಡ್ವಿ, ಬಟ್ ಅವರು ಇಲ್ಲೇ ನಾವೆಲ್ಲ ಹಾಕ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅದೇ ಹೇಳಿದ್ನಲ್ಲ ಫ್ರೆಂಡ್ಸ್ ಸ್ಟಾರ್ಟಿಂಗೇ, ಸರ್ವಿಸ್ ತುಂಬ ಚೆನ್ನಾಗಿದೆ. ಎಕ್ಸ್ಪೆಷಲಿ ನನಗೆ ಬೆಂಗಳೂರಲ್ಲಿ ಒಂದು ಸತಿ ಹೋಗಿದ್ದೆ, ಬಟ್ ಅವರಷ್ಟು ನನಗೆ ಎಕ್ಸ್ಪ್ಲನೇಷನ್ ಆಗಲಿ ಅಷ್ಟೇನೂ ಹೇಳಿಲ್ಲ. ಬಟ್ ಹಾಸನಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಆ್ಯಂಡ್ ಎಲ್ಲ ಲೈಕ್ ಫಿನಿಶಿಂಗ್ ಈ ಥರ ವರ್ಕ್ಗಳದ್ದು, ಸ್ಕ್ರೀನ್ ಗ್ಲಾಸ್ ಹಾಕೋದಾಗಲಿ, ಲೈಕ್ ಬ್ಯಾಕ್ ಕವರಿಂದು ಯಾವುದು ಸೆಟ್ ಆಗುತ್ತೆ, ಯಾವ್ದು ಚೆನ್ನಾಗಿರುತ್ತೆ ಅಂತ ಅವ್ರು ಸಜೆಸ್ಟ್ ಮಾಡೋದಾಗಲಿ ಎಲ್ಲ ಚೆನ್ನಾಗಿತ್ತು. ಅದಕ್ಕೋಸ್ಕರ ನಾವು ಎಲ್ಲನೂ ಒನ್ ಟೈಮಲ್ಲಿ ತೊಗೊಬಿಟ್ವಿ. ಮತ್ತು ಮನೆಗೆ ಹೋದ್ಮೇಲೆ ಮಾಡಿಸೋಣ, ನೋಡೋಣ, ತಗೊಳ್ಳೋಣ ಅನ್ನೋ ಫೀಲಿಂಗ್ ಮೈಂಡಿಗೆ ಬಂದುಬಿಡುತ್ತೆ. ಸೊ ಬೇಡ, ಒಂದು ಸತಿ ತೊಗೊಳ್ಬೇಕಾದ್ರೆ ಎಲ್ಲನೂ ತೊಗೊಬಿಡೋಣ, ಲೈಕ್ ಸ್ಕ್ರೀನ್ ಗ್ಲಾಸ್ ಆಗಲಿ ಎಲ್ಲನೂ ಹಾಕಿಸ್ಕೊಂಡೆ ಹೋಗ್ಬಿಡೋಣ. ಯಾಕಂದರೆ ಗೊತ್ತಿಲ್ಲ, ಅಷ್ಟೊಂದು ಇನ್ವೆಸ್ಟ್ ಮಾಡಿರ್ತೀವಿ, ಏನಾದರೂ ಒಂದು ಸ್ವಲ್ಪ ಏನಾದರೂ ಆದರೆ ಲೈಕ್ ತುಂಬ ಫೀಲ್ ಆಗುತ್ತೆ, ಅದಂತೂ 100% ಹೌದು. ಸೊ ಅದಕ್ಕೆ ಆ ಚಾನ್ಸೇ ತೊಗೊಳೋದು ಬೇಡ. ಸೊ ಈ ಶಾಪಿಂದ ಹೊರಗಡೆ ಹೋಗ್ತಾನೆ ಎಲ್ಲ ಪರ್ಫೆಕ್ಟಾಗಿ ಹೋಗೋಣ ಅಂತ ಡಿಸೈಡ್ ಆದ್ವಿ. ಸೊ ಫೈನಲಿ ಕೊಟ್ಟರು. ಸೊ ಈಗ ತಗೊಂಡು ಮನೆ ಕಡೆಗೆ ಹೊರಟ್ವಿ. ಅದಾದಮೇಲೆ ಬರ್ತಾ ಸ್ವಲ್ಪ ಫ್ರೂಟ್ಸ್ಗಳೆಲ್ಲ ಬೇಕಿತ್ತು. ಸೊ ಫ್ರೂಟ್ಸ್ ಅಂಗಡಿಗೆ ಹೋಗಿ ಫ್ರೂಟ್ಸ್ಗಳು ತೊಗೊಂಡ್ವಿ. ಲೈಕ್ ಆದ್ರೂ ಇತ್ತೀಚೆಗೆ ಅನಿಸುತ್ತೆ ಫ್ರೆಂಡ್ ನನಗೆ, ಈ ನಾನ್ ವೆಜ್ ರೇಟ್ಗಿಂತ ಈ ಫ್ರೂಟ್ಸ್ಗಳ ರೇಟ್ ತುಂಬ ಜಾಸ್ತಿ ಆಗೋಯ್ತೇನೋ ಅಂತ. ಬಟ್ ಬೇಕೇ ಬೇಕು, ನಾನ್ ವೆಜ್ ಬೇಕೋ ಬೇಡವಾ ಸೆಕೆಂಡ್ರಿ, ಬಟ್ ಫ್ರೂಟ್ಸ್ ಅಂತೂ ಬೇಕೇ ಬೇಕು. ಅಟ್ಲೀಸ್ಟ್ ಏನಾದ್ರು ಒಂದು ಫ್ರೂಟ್ಸ್ ವೀಕ್ಲಿ ಒನ್ಸ್ ತೊಗೊಳ್ಳೇಬೇಕು. ಇಟ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್. ಸೊ ದಟ್ ಫ್ರೂಟ್ಸ್ ಆರೆಂಜ್ ಆ್ಯಂಡ್ ಆ್ಯಪಲ್ನ ತೊಗೊಂಡು ಮನೆಗೆ ಬಂದ್ವಿ. ಸೊ ನಾನು ಅಲ್ಲಿ ಚಾರ್ಜರ್ ತೊಗೊಂಡಿದ್ದು ನಿಮಗೆ ತೋರಿಸ್ಲಿಲ್ಲ, ಅದಕ್ಕೋಸ್ಕರ ಮತ್ತೆ ಅನ್ಬಾಕ್ಸಿಂಗ್ ಮಾಡಿ ಚಾರ್ಜರ್ ಕೇಬಲ್ಲು ಐಫೋನ್ ಬಾಕ್ಸ್ ಒಳಗೆ ಬಂದಿರುತ್ತೆ, ಬಟ್ ಆ ಪೋರ್ಟಲ್ನ ನಾವು ಎಕ್ಸ್ಟ್ರಾ ತೊಗೋಬೇಕು. ಸೊ ಏನಂತ ಅವ್ರ ಸಜೆಷನ್ ಏನು ಮಾಡಿದ್ರು ಅಂದರೆ, ಲೈಕ್ ಕಂಪನಿ ಪೋರ್ಟಲ್ ಅಂದರೆ ಆ್ಯಪಲ್ ಪೋರ್ಟಲ್ಲೇ ಯೂಸ್ ಮಾಡೋದ್ರಿಂದ ಅದು ಚಾರ್ಜರ್ ಬ್ಯಾಟ್ರಿ ಪ್ಯಾಕೇಜ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ
ಸೊ ಹೇಳಿದ್ರು. ಸೊ ದಟ್ ನಾವು ಅಲ್ಲೇ ಅದನ್ನು ಪರ್ಚೇಸ್ ಮಾಡಿಬಿಟ್ವಿ. ಸೊ ಮನೆಗೆ ಬಂದು ಸೊ ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಂಡು ಸೊ ಕುಡಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಡೋಂಟ್ ಮಿಸ್.